Hello everyone, welcome to Panchajanya IS, the Hindu newspaper analysis. Today we will be discussing the current affairs of 19th September 2024. ಸೊ ಮೊದಲನೇದಾಗಿ ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಸನ್ನು ನೋಡೋಣ. ಸೊ ಫಸ್ಟ್ ಒನ್ PM ಆಶಾ ಸ್ಕೀಮ್ ಬಗ್ಗೆ ಇದೆ. ಸೊ ಈ ಒಂದು ಸ್ಕೀಮ್ ನಮಗೆ GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸ್ ಹಾಗೆ GS ಪೇಪರ್ 3ನಲ್ಲಿ ಅಗ್ರಿಕಲ್ಚರ್ ಪರ್ಸ್ಪೆಕ್ಟಿವ್ನಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್ ಆನ್ ಅದಾನಿಸ್ ಪ್ರಪೋಸಲ್ ಟು ಲೀಸ್ ಕೀನ್ಯಾದ ನೈರೋಬಿ ಏರ್ಪೋರ್ಟ್. ಸೊ ಅಂದರೆ ಈ ಕೀನ್ಯಾದ ನೈರೋಬಿ ಏರ್ಪೋರ್ಟನ್ನು ಸೊ ಲೀಸ್ ಅಂತಂದರೆ ಗುತ್ತಿಗೆಯನ್ನು ಪಡೀಲಿಕ್ಕೆ ಸೊ ಅದಾನಿ ಸಮೂಹದ ಸಂಸ್ಥೆ ಏನು ಮಾಡಿದೆ ಅಂತಂದರೆ ಒಂದು ಪ್ರಸ್ತಾಪವನ್ನು ಮಾಡಿದ. ಸೊ ಇದರ ಕುರಿತಾಗಿ ನಾವು ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 3 ಅಡಿಯಲ್ಲಿ ಎಕಾನಮಿ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್ ಡ್ರೌನಿಂಗ್ ನೆಗ್ಲೆಕ್ಟೆಡ್ ಪಬ್ಲಿಕ್ ಹೆಲ್ತ್ ಕ್ರೈಸಿಸ್ ಅಂತ, ಅಂದರೆ ಇದು ಒಂದು ಸಾರ್ವಜನಿಕ ಆರೋಗ್ಯದ ಒಂದು ಬಿಕ್ಕಟ್ಟಿನ ಕುರಿತಾಗಿರುವಂಥ ಟಾಪಿಕ್ ಇದು. ಸೊ ಇದು ನಮಗೆ GS ಪೇಪರ್ 3 ಅಡಿಯಲ್ಲಿ GS ಪೇಪರ್ 2 ಅಡಿಯಲ್ಲಿ ಹೆಲ್ತ್ ಅನ್ನುವಂಥ ಒಂದು ಟಾಪಿಕ್ ಅಡಿಯಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಲಾಸ್ಟ್ ಟಾಪಿಕ್ ಸೈಮಲ್ಟೇನಿಯಸ್ ಪೋಲ್ಸ್ ಪ್ಲ್ಯಾನ್ ಗೆಟ್ಸ್ ಯೂನಿಯನ್ ಕ್ಯಾಬಿನೆಟ್ ನೋಡ್, ಅಂದರೆ ಈ ಒಂದು ಏಕಕಾಲಿಕ ಚುನಾವಣೆ ಅನ್ನುವಂಥದ್ದನ್ನು ಇದರ ಕುರಿತು ಸೊ ಯೂನಿಯನ್ ಕ್ಯಾಬಿನೆಟ್ ಏನು ಮಾಡಿದೆ ಅಂತಂದರೆ ಇದಕ್ಕೆ ಒಪ್ಪಿಗೆಯನ್ನು ಅಥವಾ ಅನುಮೋದನೆಯನ್ನು ನೀಡಿದ. ಸೊ ಇದು ನಮಗೆ GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಇವಾಗ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸನ್ನು ನೋಡೋಣ. ಇದು ಫಸ್ಟ್ ಒನ್ ಸ್ಪಾಟೆಡ್ ಡಿಯರ್ ಅಂತ, ಆ್ಯಂಡ್ ಸೆಕೆಂಡ್ ಒನ್ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್, ಆ್ಯಂಡ್ ದ ಲಾಸ್ಟ್ ಒನ್ ಹೌತೀಜ್ಗಳ ಬಗ್ಗೆ ಸೊ ನಾವು ತಿಳಿದುಕೊಳ್ಳಲಿದ್ದೀವಿ. ಸೊ ಇವಾಗ ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನ್ನ ಆನ್ಸರನ್ನು ನೋಡೋಣ. ವಿತ್ ರೆಫರೆನ್ಸ್ ಟು ಇಂಡಿಯನ್ ಜುಡಿಷಿಯರಿ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್, ಅಂದರೆ ಭಾರತೀಯ ಒಂದು ನ್ಯಾಯಾಂಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೋ ಈಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದಾರೆ, ಅಂದರೆ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ. ಫಸ್ಟ್ ಸ್ಟೇಟ್ಮೆಂಟನ್ನು ನೋಡೋಣ. ಎನಿ ರಿಟೈರ್ಡ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕ್ಯಾನ್ ಬಿ ಕಾಲ್ಡ್ ಬ್ಯಾಕ್ ಟು ಸಿಟ್ ಆ್ಯಂಡ್ ಆ್ಯಕ್ಟ್ ಆಸ್ ಸುಪ್ರೀಂ ಕೋರ್ಟ್ ಜಡ್ಜ್ ಬೈ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ವಿತ್ ದ ಪ್ರಿಯರ್ ಪರ್ಮಿಷನ್ ಆಫ್ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅಂದರೆ ಸೊ ಇಲ್ಲಿ ಪ್ರೆಸಿಡೆಂಟ್ ಆಫ್ ಅಂದರೆ ರಾಷ್ಟ್ರಪತಿಯವರ ಒಂದು ಒಪ್ಪಿಗೆ ಮೇರೆಗೆ ಓಕೆ ಅಥವಾ ಅವರ ಒಂದು ಪರ್ಮಿಷನ್ ಮೇರೆಗೆ ಭಾರತದ ಒಂದು ಚೀಫ್ ಅಂದರೆ ಮುಖ್ಯ ನ್ಯಾಯಮೂರ್ತಿಗಳು ಏನು ಮಾಡ್ಬೋದು ಅಂತಂದರೆ ಯಾವುದೇ ಒಂದು ರಿಟೈರ್ಡ್ ಆಗಿರುವಂಥ ಅಂದರೆ ಈ ನಿವೃತ್ತಗೊಂಡಂಥ ಸುಪ್ರೀಂ ಕೋರ್ಟ್ ಜಡ್ಜನ್ನು ಮತ್ತೆ ಅವರಿಗೆ ಏನು ಮಾಡ್ಬೋದು ಅಂತಂದರೆ ಈ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಲಿಕ್ಕೆ ಸೊ ಅವರನ್ನು ಮತ್ತೆ ಮರಳಿ ಅವರನ್ನು ಕರೀಬೋದಂತ. ಸೊ ಈ ಸ್ಟೇಟ್ಮೆಂಟ್ ಏನಾಗುತ್ತೆ ಕರೆಕ್ಟ್ ಆಗುತ್ತೆ. ಸೊ ಈ ಒಂದು ಪ್ರೊವಿಷನ್ ಕೂಡ ಇದೆ ಸಂವಿಧಾನದಲ್ಲಿ. ಎಸ್, ಸೊ ಅಂದರೆ ಪ್ರೆಸಿಡೆಂಟ್ ಅವರು ಏನು ಮಾಡ್ಬೋದು ಅಂತಾರೆ, ಇವರು ಅದಕ್ಕೆ ಶಿಫಾರಸನ್ನು ಮಾಡ್ತಾರೆ, ಅಂದರೆ ಅದಕ್ಕೆ ಒಂದು ಪರ್ಮಿಷನ್ನ ಕೊಡ್ತಾರೆ. ಸೊ ಆ ಒಂದು ಪರ್ಮಿಷನ್ ಮೇರೆಗೆ ಚೀಫ್ ಜಸ್ಟಿಸ್ ಅವರು ಏನು ಮಾಡ್ತಾರೆ ಅಂತಂದರೆ ಈ ರಿಟೈರ್ಡ್ ಆಗಿರುವಂಥ ಚೀಫ್ ಜಸ್ಟಿಸ್ ಅವರನ್ನು ಮತ್ತೆ ಇಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಅವರನ್ನು ವಾಪಸ್ ಕರೆಸ್ಕೊಳ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಏನು ಈ ಜಡ್ಜ್ ಆಗಿ ಮತ್ತೆ ಮುಂದುವರಿತಾರಲ್ವಾ, ಸೊ ಇವರ ಒಂದು ಭತ್ಯೆ ಏನಿರುತ್ತಲ್ವಾ, ಸೊ ಇದನ್ನು ಪ್ರೆಸಿಡೆಂಟ್ ಅವರು ಅಂದರೆ ರಾಷ್ಟ್ರಪತಿಯವರು ಇದನ್ನು ನಿರ್ಧಾರ ಮಾಡ್ತಾರೆ. ಹಾಗೆ ಈ ರಿಟೈರ್ಡ್ ಆಗಿರುವಂಥ ಜಡ್ಜ್ ಮತ್ತೆ ಇಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಕಾರ್ಯನಿರ್ವಹಿಸುವಂಥ ಸಂದರ್ಭದಲ್ಲಿ ಇಲ್ಲಿ ಸುಪ್ರೀಂ ಕೋರ್ಟ್ನ ಜಡ್ಜ್ಗಳಿಗೆ ಇರುವಂತಹ ಎಲ್ಲ ಅಧಿಕಾರ ಮತ್ತು ಸವಲತ್ತುಗಳು ಕೂಡ ಸೊ ಈ ಜಡ್ಜ್ಗಳಿಗೆ ಕೂಡ ಇರುತ್ತೆ. ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಸ್ಟೇಟ್ಮೆಂಟ್ ಅ ಹೈಕೋರ್ಟ್ ಇನ್ ಇಂಡಿಯಾ ಹ್ಯಾಸ್ ದ ಪವರ್ ಟು ರಿವ್ಯೂ ಇಟ್ಸ್ ಓನ್ ಜಡ್ಜ್ಮೆಂಟ್ ಆ್ಯಸ್ ದ ಸುಪ್ರೀಂ ಕೋರ್ಟ್ ಡಸ್. ಸೊ ಅಂದರೆ ಇಲ್ಲಿ ಒಂದು ಸಾರ್ವಜನಿಕ ಒಂದು ದೃಷ್ಟಿಯಿಂದ ಏನು ಮಾಡುತ್ತೆ ಅಂತಂದರೆ ಸೊ ಈಗಾಗಲೇ ಏನು ಅಂತಂದರೆ ಹೈಕೋರ್ಟ್ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಸೊ ಒಂದು ಬಾರಿ ನೀಡಿರುವಂಥ ತೀರ್ಪನ್ನು ಏನು ಮಾಡ್ಬೋದು ಅಂತಂದರೆ ಆ ಒಂದು ತೀರ್ಪನ್ನು ಮತ್ತೆ ಅದನ್ನು ಏನು ಮಾಡ್ಬೋದು ಅಂತಂದರೆ ಅದನ್ನು ಪುನರ್ ಪರಿಶೀಲನೆಯನ್ನು ಮಾಡುವಂಥ ಒಂದು ಪ್ರಾವಿಷನ್ ಕೂಡ ಇದೆ, ಪುನರ್ ಪರಿಶೀಲನೆ. ಸೊ ಇದನ್ನು ಸುಪ್ರೀಂ ಕೋರ್ಟ್ ಕೂಡ ಮಾಡುತ್ತೆ. ಅದೇ ರೀತಿ ತನ್ನ ತೀರ್ಪನ್ನು ಮತ್ತೆ ಪುನರ್ ಪರಿಶೀಲನೆಯನ್ನು ಮಾಡುವಂಥ ಸೊ ಇಲ್ಲಿ ಅಧಿಕಾರ ಕೂಡ ಇದು ಹೈಕೋರ್ಟ್ಗೆ ಕೂಡ ಇರುತ್ತೆ. ಸೊ ಹೀಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಸೊ ಕರೆಕ್ಟ್ ಆಗಿರುವಂಥ ಸ್ಟೇಟ್ಮೆಂಟ್ನ ಕೇಳಿದ್ದಾರೆ. ಸೊ ಇವುಗಳಲ್ಲಿ ಎರಡೂ ಕೂಡ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಸಿ ಬೋತ್ 1 and 2 ಆಗುತ್ತೆ. ಎಸ್, ಸೊ ಫಸ್ಟ್ ಒನ್ ಇವಾಗ ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಸನ್ನು ನೋಡೋಣ. ಸೊ ಫಸ್ಟ್ ಒನ್ ಈಸ್
ಪಿ ಎಮ್ ಆಶಾ ಸ್ಕೀಮ್ ಬಗ್ಗೆ. ಪಿ ಎಮ್ ಆಶಾ ಸೊ ಏನಿದು ಅಂತಂದರೆ ಅಪ್ರೂವಲ್ ಆಫ್ ಪಿ ಎಮ್ ಆಶಾ ಸ್ಕೀಮ್. ಸೊ ಇದಕ್ಕೆ ಅನುಮೋದನೆಯನ್ನು ನೀಡಿದ್ದಾರೆ. ಸೊ ಯಾರು ಅಂತಂದರೆ ದ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ ದಿ ಕಂಟಿನ್ಯೂಷನ್ ಆಫ್ ದ. ಸೊ ಇದರ ಒಂದು ಫುಲ್ ಫಾರ್ಮ್ ಏನಂತಂದರೆ ಪಿ ಎಮ್ ಆಶಾ ಅಂತಂದರೆ ಪಿ ಎಮ್ ಅಂತಂದರೆ ಪ್ರಧಾನಮಂತ್ರಿ. ಸೊ ಹಿಯರ್ ಅನ್ನದಾತ ಆಯ ಸಂಗ್ರಹಣ್ ಅಭಿಯಾನ ಅಂತ ಹೇಳಿ. ಓಕೆ. ಸೊ ಇದರ ಒಂದು ಉದ್ದೇಶ ಏನಂತಂದರೆ ಟು ಎನ್ಶ್ಯೂರ್ ರೆಮ್ಯುನರೇಟಿವ್ ಪ್ರೈಸಸ್ ಫಾರ್ ಫಾರ್ಮರ್ಸ್, ಅಂದರೆ ಒಂದು ರೈತರಿಗೆ ಒಂದು ಯೋಗ್ಯ ಬೆಲೆಯನ್ನು ಸೊ ಇಲ್ಲಿ ಖಚಿತಪಡಿಸುವಂಥ ಒಂದು ಯೋಜನೆ ಆಗಿದೆ. ಹಾಗೆ ಕಂಟ್ರೋಲ್ ಪ್ರೈಸ್ ವೊಲಟೈಲಿಟಿ ಆಫ್ ಎಸೆನ್ಷಿಯಲ್ ಕಮ್ಯುನಿಟಿ, ಅಂದರೆ ಅಗತ್ಯ ಸರಕುಗಳ ಒಂದು ಬೆಲೆಗಳನ್ನು ಒಂದು ವೊಲಟೈಲಿಟಿಯನ್ನು ಕಂಟ್ರೋಲ್ ಮಾಡುವಂಥ ಒಂದು ಸ್ಕೀಮ್ ಆಗಿದೆ ಇದು. ಹಾಗಿದ್ರೆ ಸೊ ಇದರಲ್ಲಿ ಯಾವೆಲ್ಲ ಕಂಪೋನೆಂಟ್ಸ್ ಬರುತ್ತೆ ಅಂದರೆ ಪಿ ಎಮ್ ಆಶಾ ನಾವು ಇನ್ಕ್ಲೂಡ್ ದಿ ಪ್ರೈಸ್ ಸಪೋರ್ಟ್ ಸ್ಕೀಮ್. ಸೊ ಇದರಲ್ಲಿ ಪ್ರೈಸ್ ಸಪೋರ್ಟ್ ಅಂದರೆ ಒಂದು ಬೆಲೆ ಬೆಂಬಲಿತ ಒಂದು ಯೋಜನೆ ಆಗಿದೆ. ಇದರಲ್ಲಿ ಇದರ ಅಡಿಯಲ್ಲಿ ಬರುತ್ತೆ ಇದು. ಹಾಗೆ ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್, ಪ್ರೈಸ್ ಡೆಫಿಸಿಟ್ ಪೇಮೆಂಟ್ ಸ್ಕೀಮ್. ಸೊ ಇವೆಲ್ಲವೂ ಕೂಡ ಈ ಒಂದು ಪಿ ಎಮ್ ಆಶಾ ಸ್ಕೀಮ್ ಅಡಿಯಲ್ಲಿ ಒಳಗೊಂಡಿರುವಂಥ ಇತರೆ ಸ್ಕೀಮ್ಗಳಾಗಿವೆ. ಹಾಗೆ ಇದಕ್ಕೆ ನೀಡಿರುವಂಥ ಒಟ್ಟಾರೆ ಒಂದು ಅನುದಾನ ಎಷ್ಟಿದೆ ಅಂತಂದರೆ ದ ಟೋಟಲ್ ಫೈನಾನ್ಷಿಯಲ್ ಔಟ್ಲೇ ಫಾರ್ ಪಿ ಎಮ್ ಆಶಾ ಈಸ್ ಅರೌಂಡ್ 35,000 crore rupees ಇದೆ. ಹಾಗೆ ಇದರೊಟ್ಟಿಗೆ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂತಂದರೆ ಯೂನಿಯನ್ ಕ್ಯಾಬಿನೆಟ್ ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ ರೇಟ್ಸ್, ಅಂದರೆ ಇಲ್ಲಿ ಪೋಷಕಾಂಶ ಆಧಾರಿತವಾಗಿ ಏನು ಮಾಡುತ್ತೆ ಅಂತಂದರೆ ಸಬ್ಸಿಡಿಯನ್ನು ನಿಗದಿಯನ್ನು ಮಾಡಲಾಗತ್ತೆ. ಎಸ್. ಹಾಗೆ ಯಾವ ಒಂದು ಇಲ್ಲಿ ಪೋಷಕಾಂಶಗಳಿಗೆ ಇಲ್ಲಿ ಸಬ್ಸಿಡಿಯನ್ನು ನೀಡಲಾಗತ್ತೆ ಅಂದರೆ ದ ಕ್ಯಾಬಿನೆಟ್ ಆಲ್ಸೋ ಫಿಕ್ಸ್ಡ್ ದಿ NBS. ಸೊ NBS ಅಂತಂದರೆ ನ್ಯೂಟ್ರಿಯೆಂಟ್ ಬೇಸ್ಡ್ ಸಬ್ಸಿಡಿ ರೇಟ್ಸ್ ಫಾರ್ ಫಾಸ್ಫೇಟ್, ಅಂದರೆ ಇದನ್ನು ನಾವು ರಸಗೊಬ್ಬರಗಳಲ್ಲಿ ಬಳಸ್ತೀವಿ ಅಥವಾ ರಸಗೊಬ್ಬರ ಇದು ಫಾಸ್ಫೇಟಿಕ್ ಮತ್ತು ಪೊಟ್ಯಾಸಿಕ್, ಅಂದರೆ ಪಿ ಅಂದರೆ ಪೊಟ್ಯಾಷಿಯಮ್, ಕೆ ಅಂತಂದರೆ ಇದು ಪೊಟ್ಯಾಸಿಕ್. ಓಕೆ. ಫರ್ಟಿಲೈಸರ್ ಫಾರ್ ದ ಅಪ್ಕಮಿಂಗ್ ರಾಬಿ ಸೀಸನ್. ಸೊ ಅಂದರೆ ಮುಂಬರುವ ಒಂದು ರಾಬಿ ಅಂತಂದರೆ ಇಲ್ಲಿ ಹಿಂಗಾರು ಬೆಳೆಗಳಂತ ಕರಿತೀವಿ. ಎಸ್. ಸೊ ಖಾರಿಫ್ ಅಂತಂದರೆ ಮುಂಗಾರು ಬೆಳೆ. ಎಸ್. ಸೊ ಈ ಒಂದು ಬೆಳೆಗಳಿಗೆ ಸೊ ಈ ಒಂದು ಫರ್ಟಿಲೈಸರ್ಗಳಿಗೆ ಏನು ಮಾಡಲಿದ್ದಾರೆ ಸಬ್ಸಿಡಿ ದರದಲ್ಲಿ, ಅಂದರೆ ಕಡಿಮೆ ದರದಲ್ಲಿ ಏನು ಮಾಡಲಾಗತ್ತೆ ಸೊ ಇಲ್ಲಿ ರೈತರಿಗೆ ರಸಗೊಬ್ಬರಗಳನ್ನ ವಿತರಣೆಯನ್ನು ಮಾಡಲಾಗತ್ತೆ. ಹಾಗೆ ಇಲ್ಲಿ ಫರ್ಟಿಲೈಸರ್ ಸಬ್ಸಿಡಿಯನ್ನು ಕೂಡ ನೀಡಲಾಗುತ್ತೆ, ಅಂದರೆ ಒಂದು ಕಡಿಮೆ ದರದಲ್ಲಿ ರೈತರಿಗೆ ಕೈಗೆಟುಕುವ ದರದಲ್ಲಿ. ಸೊ ಇಲ್ಲಿ ನ್ಯೂಟ್ರಿಯೆಂಟ್ ಬೇಸ್ಡ್ ಅಂದರೆ ಪೊಟ್ಯಾಸಿಕ್ ಮತ್ತು ಈ ಒಂದು ಫಾಸ್ಫೇಟಿಕ್ ಅನ್ನುವಂಥ ರಸಗೊಬ್ಬರಗಳನ್ನ ಸೊ ಇಲ್ಲಿ ನೀಡಲಾಗತ್ತೆ. ಸೊ ಇದರಿಂದ ರೈತರಿಗೆ ಏನಾಗುತ್ತೆ ಅಂತಂದರೆ ಸೊ ಇನ್ ಕೇಸ್ ಏನಾದರೂ ಪ್ರೈಸ್ ಇನ್ಫ್ಲೇಷನ್ ಆದಂಥ ಸಂದರ್ಭದಲ್ಲಿ ಅಥವಾ ಹಣದುಬ್ಬರ ಇದ್ದಂಥ ಸಂದರ್ಭದಲ್ಲಿ ರೈತರಿಗೆ ಏನು ಮಾಡುತ್ತೆ ಇಲ್ಲಿ ಕಡಿಮೆ ದರದಲ್ಲಿ ರಸಗೊಬ್ಬರಗಳನ್ನ ವಿತರಣೆಯನ್ನು ಮಾಡುತ್ತೆ. ನೆಕ್ಸ್ಟ್ ಟಾಪಿಕ್ ಆನ್ ಅದಾನಿಸ್ ಪ್ರಪೋಸಲ್ ಟು ಲೀಸ್ ಕೀನ್ಯಾಸ್ ನೈರೋಬಿ ಏರ್ಪೋರ್ಟ್, ಅಂದರೆ ಈ ಕೀನ್ಯಾದಲ್ಲಿರುವಂಥ ನೈರೋಬಿ ಏರ್ಪೋರ್ಟ್ ಏನಿದೆ ಅಲ್ವಾ, ಸೊ ಇದನ್ನು ಗುತ್ತಿಗೆ ಪಡಿಬೇಕಂತ ಹೇಳಿ ಅದಾನಿ ಅಂದರೆ ಈ ಗ್ರೂಪ್ ಅಂದರೆ ಈ ಒಂದು ಸಂಸ್ಥೆ ಏನು ಮಾಡಿದೆ ಅಂತಂದರೆ ಇಲ್ಲಿ ಪ್ರಸ್ತಾಪವನ್ನು ಮಾಡಿದ. ಸೊ ಇದರ ಕುರಿತು ಇಲ್ಲಿ ಡಿಸ್ಕಸ್ಸನ್ನು ಮಾಡೋಣ. ಸೊ ಪ್ರೊಟೆಸ್ಟ್ ಅಗೇನ್ಸ್ಟ್ ಅದಾನಿ ಗ್ರೂಪ್ ಟೇಕ್ ಓವರ್. ಸೊ ಅಂದರೆ ಏನು ಈ ಪ್ರಸ್ತಾಪವನ್ನು ಮಾಡಿದಾರಲ್ವಾ, ಅಂದರೆ ಕೀನ್ಯಾದ ನೈರೋಬಿ ಏರ್ಪೋರ್ಟನ್ನು ಸೊ ಇವರು ಗುತ್ತಿಗೆಯನ್ನು ತೆಗೆದುಕೊಳ್ಬೇಕಂತ ಹೇಳಿ ನಿರ್ಧಾರವನ್ನು ಮಾಡಿದಾರಲ್ವಾ. ಸೊ ಇದಕ್ಕೆ ಆ ಒಂದು ದೇಶದ ಅಂದರೆ ಈ ಕೀನ್ಯಾದಲ್ಲಿ ಏನಾಗ್ತಾ ಇದೆ ಅಂತಂದರೆ ಇದರ ವಿರುದ್ಧ ಪ್ರತಿಭಟನೆಗಳು ಆಗ್ತಾ ಇದೆ. ಸೊ ಕೀನ್ಯನ್ಸ್ ಅಂದರೆ ಕೀನ್ಯಾದ ಪ್ರಜೆಗಳು ಆರ್ ಪ್ರೊಟೆಸ್ಟಿಂಗ್ ಪ್ರಪೋಸ್ಡ್ 30 year ಲೀಸ್, ಅಂದರೆ ಇವರು ಕೇಳಿರುವಂಥದ್ದು 30 ವರ್ಷಗಳ ಕಾಲ ಗುತ್ತಿಗೆನ ಕೇಳಿದ್ದಾರೆ. ಸೊ ಈ ಒಂದು ಏರ್ಪೋರ್ಟನ್ನು ಸೊ ಆ ಒಂದು ಏರ್ಪೋರ್ಟ್ ಹೆಸರು ಏನಂತಂದರೆ ಟೇಕ್ ಓವರ್ ಆಫ್ ನೈರೋಬಿ ಜೋಮೋ ಕಿನ್ಯಾತಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ. ಎಸ್. ಸೊ ಇದು ಅದಾನಿ ಗ್ರೂಪ್ ಅನ್ನುವಂಥದ್ದು ಭಾರತೀಯ ಮೂಲದ ಒಂದು ಸಂಸ್ಥೆಯಾಗಿದೆ. ದಿಸ್ ಲೆಡ್ ಟು ಡೇ ಲಾಂಗ್ ಸ್ಟ್ರೈಕ್ ಬೈ ಏರ್ಪೋರ್ಟ್ ವರ್ಕರ್ಸ್ ರಿಸಲ್ಟಿಂಗ್ ಇನ್ ಫ್ಲೈಟ್ ಕ್ಯಾನ್ಸಲೇಷನ್. ಸೊ ಈ ಒಂದು ನಿರ್ಧಾರದಿಂದ ಏನಾಗುತ್ತೆ ಅಂತಂದರೆ ಈ ಒಂದು ಏರ್ಪೋರ್ಟ್ನಲ್ಲಿ ಕೆಲಸ ಮಾಡುವಂಥ ವರ್ಕರ್ಸ್ಗಳು ಸ್ಟ್ರೈಕನ್ನು ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಅಲ್ಲಿ ಹಾರಾಟ ಮಾಡುವಂಥ ವಿಮಾನವನ್ನು ಕೂಡ ಒಂದು ದಿನ ಅಲ್ಲಿ ರದ್ದನ್ನು ಮಾಡಲಾಗಿತ್ತು. ಹಾಗಿದ್ರೆ ಇದರ ಒಂದು ಹಿನ್ನೆಲೆಯನ್ನು ನೋಡೋದಾದರೆ ಬ್ಯಾಕ್ಗ್ರೌಂಡ್ ಆಫ್ ದ ಪ್ರಾಜೆಕ್ಟ್. ಸೊ ಈ ಒಂದು ಯೋಜನೆ ಅಂದರೆ ಈ ಕೀನ್ಯಾ ನೈರೋಬಿ ಒಂದು ಏರ್ಪೋರ್ಟನ್ನು ಬಿಲ್ಡ್ ಮಾಡುವಲ್ಲಿ
ಸೊ ಈ ಅದಾನಿ ಒಂದು ಗ್ರೂಪ್ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಸೊ ಯಾವಾಗಿನಿಂದ ಅಂದರೆ 2013ರಿಂದ ಸೊ ಈ ಒಂದು ಏರ್ಪೋರ್ಟ್ನ ಅಭಿವೃದ್ಧಿಗೆ ಸೊ ಈ ಅದಾನಿ ಗ್ರೂಪ್ ಅನ್ನುವಂಥದ್ದು ಹೆಲ್ಪ್ ಮಾಡಿರುತ್ತೆ. ಬಟ್ ಇದನ್ನು 2016ರಲ್ಲಿ ಇದನ್ನು ಕ್ಯಾನ್ಸಲ್ ಮಾಡಲಾಗತ್ತೆ. ಸೊ ಇದು 2020 ಅಂದರೆ 16ರಿಂದ 22ರವರೆಗೆ ಏನಾಗುತ್ತೆ ಅಂದರೆ ಸೊ ಈ ಒಂದು ಏರ್ಪೋರ್ಟ್ನ ಅಭಿವೃದ್ಧಿ ಕಾರ್ಯ ಅನ್ನುವಂಥದ್ದು ನಿಂತು ಹೋಗುತ್ತೆ. ಬಟ್ ಇದೇ ಅಂದರೆ 2023ರಲ್ಲಿ ಏನು ಮಾಡಲಾಗುತ್ತೆ ಅಂದರೆ ದ ಕೀನ್ಯನ್ ಗೌರ್ಮೆಂಟ್ ಅನೌನ್ಸ್ ಪಬ್ಲಿಕ್ ಬಿಡ್ಸ್ ಫಾರ್ ದ ಪ್ರಾಜೆಕ್ಟ್. ಅಂದರೆ ಈ ಒಂದು ನೈರೋಬಿ ಏರ್ಪೋರ್ಟ್ಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಇಲ್ಲಿ ಏನು ಮಾಡಲಾಗುತ್ತೆ, ಹರಾಜು ಪ್ರಕ್ರಿಯೆಯನ್ನು ಆರಂಭಿಸಲಾಗತ್ತೆ. ಬಟ್ ಇನ್ ಜುಲೈ ವಿಸಲ್ ಬ್ಲೋವರ್ ರಿವೀಲ್ ದ್ಯಾಟ್ ಸೀಕ್ರೆಟ್ ಡೀಲ್ ವಿತ್ ದ ಅದಾನಿ ಗ್ರೂಪ್ ಸ್ಪಾರ್ಕಿಂಗ್ ನ್ಯಾಷನಲ್ ಔಟ್ರೇಜ್. ಬಟ್ ಈ ಕೀನ್ಯಾದ ಸರ್ಕಾರ ಈ ರೀತಿ ಮುಕ್ತ ಒಂದು ಇಲ್ಲಿ ಹರಾಜು ಪ್ರಕ್ರಿಯೆಯನ್ನು ಆರಂಭಿಸಿದ್ರು ಕೂಡ ಅಲ್ಲಿರುವಂಥ ಒಂದಿಷ್ಟು ವಿಸಲ್ ಬ್ಲೋವರ್ಗಳು ಏನು ಮಾಡಿದ್ದಾರೆ ಅಂತಂದರೆ ಸೊ ಇದರಲ್ಲಿ ಭಾರತೀಯ ಮೂಲದ ಅದಾನಿ ಒಂದು ಸಂಸ್ಥೆಗಳೊಂದಿಗೆ ಸೊ ಇಲ್ಲಿ ಈ ಕೀನ್ಯಾ ಗೌರ್ಮೆಂಟ್ ಏನಂತಂದರೆ ಸೊ ಇಲ್ಲಿ ಒಪ್ಪಂದವನ್ನು ಮಾಡಿಕೊಂಡಿದೆ ಅಂತ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸೊ ಇವಾಗ ಪ್ರೊಟೆಸ್ಟ್ ಅನ್ನುವಂಥದ್ದು ಆಗ್ತಾಯಿದೆ. ಟರ್ಮ್ಸ್ ಆಫ್ ದ ಡೀಲ್ ಹಾಗಿದ್ರೆ ಈ ಒಪ್ಪಂದದ ಕಂಡೀಷನ್ಗಳು ಏನಂತಂದರೆ ಅದಾನಿ ಏರ್ಪೋರ್ಟ್ ಹೋಲ್ಡಿಂಗ್ಸ್ ಲಿಮಿಟೆಡ್ ಪ್ರಪೋಸ್ ಟು ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ಮಾಡೆಲ್ ವಿತ್ 1.85 ಬಿಲಿಯನ್ ಇನ್ವೆಸ್ಟ್ಮೆಂಟ್. ಸೊ ಇದರ ಒಂದು ಅಭಿವೃದ್ಧಿಗೆ ಸೊ ಈ ಅದಾನಿ ಗ್ರೂಪ್ ಏನಂತಂದರೆ ಸುಮಾರು $1.8 ಬಿಲಿಯನ್ ಹೂಡಿಕೆಯನ್ನು ಮಾಡಿದೆ. ದೇ ವುಡ್ ಮ್ಯಾನೇಜ್ ದ ಏರ್ಪೋರ್ಟ್ ಫಾರ್ 30 years. ಸೊ ಹೀಗಾಗಿ ಅಂದರೆ ಇವರು ಹೂಡಿಕೆ ಮಾಡಿದ್ರ ಏನು ಪರಿಣಾಮವಾಗಿ ಏನು ಮಾಡಬೇಕಾಗತ್ತೆ ಅಂದರೆ ಅವರು 30 ವರ್ಷಗಳ ಕಾಲ ಸೊ ಅದನ್ನು ಲೀಸ್ ಆಗಿ ಕೊಡಬೇಕಂತ ಹೇಳುತ್ತೆ. ಬಿಲ್ಡ್ ಎ ನ್ಯೂ ರನ್ವೇ. ಸೊ ಇಲ್ಲಿ ಈ ರೀತಿ ಇನ್ವೆಸ್ಟ್ ಮಾಡುವ ಮೂಲಕ ಅಲ್ಲಿ ಹೊಸ ರಸ್ತೆಗಳ ನಿರ್ಮಾಣ ಆಗಿರ್ಬೋದು. ಹಾಗೆ 80% ಆಫ್ ದ ಈಕ್ವಿಟಿ ಆಟ್ ದ ಎಂಡ್ ಆಫ್ ದ ಲೀಸ್. ಸೊ ಅಂದರೆ ಈ ಒಂದು ಗುತ್ತಿಗೆ ಏನು ಪಡಿತಾರಲ್ವಾ ಅದರ ಕೊನೆಯಲ್ಲಿ ಇವರಿಗೆ ಅದರಲ್ಲಿ 18% ಏನು ಮಾಡಬೇಕಂತಂದರೆ ಲಾಭವನ್ನು ನೀಡಬೇಕಾಗತ್ತೆ. ಹಾಗೆ ದ ಡೀಲ್ ಆಲ್ಸೋ ಇನ್ಕ್ಲೂಡೆಡ್ ಕ್ಲಾಸ್ ಪ್ರಿವೆಂಟಿಂಗ್ ದಿ ಕನ್ಸ್ಟ್ರಕ್ಷನ್ ಆಫ್ ಅನದರ್ ಏರ್ಪೋರ್ಟ್ ವಿದಿನ್ 100 ಕಿಲೋಮೀಟರ್ ರೇಡಿಯಸ್. ಸೊ ಇಲ್ಲಿ ಕೀನ್ಯಾದ ಈ ಒಂದು ಏರ್ಪೋರ್ಟ್ನ ಸುತ್ತಮುತ್ತ ಅಂದರೆ ಈ ನೈರೋಬಿ ಏರ್ಪೋರ್ಟ್ನ ಸುತ್ತಮುತ್ತ 100 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಹೊಸ ಏರ್ಪೋರ್ಟ್ಗಳನ್ನ ನಿರ್ಮಾಣ ಮಾಡೋ ಹಾಗಿಲ್ಲ ಅಂತ ಹೇಳಿ ಇಲ್ಲಿ ಈ ಒಂದು ಒಪ್ಪಂದದಲ್ಲಿ ಈ ಒಂದು ಅಂಶಗಳನ್ನ ಸೇರಿಸಿಕೊಳ್ಳಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಈ ಕೀನ್ಯಾದವರ ಒಂದು ಅಬ್ಜೆಕ್ಷನ್ಗಳೇನು ಅಥವಾ ಇದರ ಕುರಿತಾಗಿ ಅವರ ವಿರೋಧ ಏನಂತಂದರೆ ಕೀನ್ಯನ್ಸ್ ಆರ್ ಅಪ್ಸೆಟ್ ಬಿಕಾಸ್ ಸೊ ಯಾಕೆ ವಿರೋಧವನ್ನು ಮಾಡ್ತಿದ್ದಾರೆ ಅಂತಂದರೆ ಅವರು ಬಿಕಾಸ್ ದ ಡೀಲ್ ಬೈಪಾಸ್ಡ್ ದಿ ರೆಕಮೆಂಡೆಡ್ ಓಪನ್ ಟೆಂಡರ್ ಪ್ರೊಸೆಸ್ ಔಟ್ಲೈನ್ಡ್ ಇನ್ ಕೀನ್ಯಾಸ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಆ್ಯಕ್ಟ್. ಸೊ ಅಂದರೆ ಅಲ್ಲಿ ಒಂದು ಕಾಯ್ದೆ ಇದೆ. ಆ ಒಂದು ಅಂದರೆ ಕೀನ್ಯಾದಲ್ಲಿರುವಂಥ ಒಂದು ಕಾಯ್ದೆಯನ್ನು ಏನು ಬೈಪಾಸ್ ಮಾಡಿ ಅದನ್ನು ನಿರ್ಲಕ್ಷ್ಯ ಮಾಡಿ ಏನು ಮಾಡಿದ್ದಾರೆ ಅಂತಂದರೆ ಇವರಿಗೆ ಅಂದರೆ ಅದಾನಿ ಅವರಿಗೆ ಇದನ್ನು ಈ ಒಂದು ಪ್ರಾಜೆಕ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಹಾಗೆ ಕನ್ಸರ್ನ್ ಇನ್ಕ್ಲೂಡ್ ಅ ಪಾಸಿಬಲ್ 10-year ಟ್ಯಾಕ್ಸ್ ಬ್ರೇಕ್ ಫಾರ್ ಅದಾನಿ. ಅಂದರೆ 10 ವರ್ಷಗಳ ಕಾಲ ಇವರಿಗೆ ಯಾವುದೇ ರೀತಿಯ ಒಂದು ಟ್ಯಾಕ್ಸನ್ನು ಕೂಡ ವಿಧಿಸಲಾಗಲ್ಲ. ಸೊ ಈ ಒಂದು ಒಪ್ಪಂದದ ಮೇರೆಗಾಗಿ. ಹಾಗೆ ಪೊಟೆನ್ಷಿಯಲ್ ಫೈರಿಂಗ್ ಆಫ್ 5,000 ಕರೆಂಟ್ ಎಂಪ್ಲಾಯೀಸ್. ಅಂದರೆ ಸೊ ಈ ಒಂದು ಏರ್ಪೋರ್ಟ್ನಲ್ಲಿ ಅಂದರೆ 5,000 ಉದ್ಯೋಗಿಗಳನ್ನು ಸೊ ಈ ಕೆಲಸದಿಂದ ತೆಗೆದು ಹಾಕಲಾಗತ್ತೆ ಅನ್ನುವಂಥ ಒಂದು ಭಯ. ಹಾಗೆ ಅಲಿಗೇಷನ್ ಆಫ್ ಕರಪ್ಷನ್. ಸೊ ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಕಾರಣಕ್ಕಾಗಿ ಸೊ ಇದಕ್ಕೆ ಕೀನ್ಯಾದವರು ಏನು ಮಾಡ್ತಾ ಇದ್ದಾರೆ, ವಿರೋಧವನ್ನು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಇರುವಂಥ ಕಾನೂನಾತ್ಮಕ ಸವಾಲುಗಳು ಏನಂತಂದರೆ ದ ಲಾ ಸೊಸೈಟಿ ಆಫ್ ಕೀನ್ಯಾ ಆ್ಯಂಡ್ ದ ಕೀನ್ಯಾ ಹ್ಯೂಮನ್ ರೈಟ್ಸ್ ಕಮಿಷನ್ ಹ್ಯಾವ್ ಫೈಲ್ಡ್ ಅ ಜಾಯಿಂಟ್ ಅಪ್ಲಿಕೇಶನ್ ಇನ್ ದ ಹೈಕೋರ್ಟ್ ಅಗೇನ್ಸ್ಟ್ ದ ಡೀಲ್. ಸೊ ಈ ಒಪ್ಪಂದದ ಕುರಿತು ಅಲ್ಲಿನ ಒಂದು ಹಲವಾರು ಸೊಸೈಟಿಗಳು ಮತ್ತು ಮಾನವ ಹಕ್ಕುಗಳ ಒಂದು ಆಯೋಗ ಏನು ಮಾಡಿದೆ ಅಂತಂದರೆ ಸೊ ಇದರ ಕುರಿತು ಅಲ್ಲಿನ ಒಂದು ಹೈಕೋರ್ಟ್ಗಳಿಗೆ ಇಲ್ಲಿ ಒಂದು ಮನವಿಯನ್ನು ಸಲ್ಲಿಸಿದೆ. ದ ಕೋರ್ಟ್ ಹ್ಯಾಸ್ ಟೆಂಪ್ರರಿಲಿ ಸಸ್ಪೆಂಡೆಡ್ ದ ಪ್ರಪೋಸಲ್ ಪೆಂಡಿಂಗ್ ದ ಜುಡಿಷಿಯಲ್ ರಿವ್ಯೂ. ಸೊ ಕೋರ್ಟ್ ಏನು ಮಾಡಿದೆ ಅಂತಂದರೆ ಈ ಒಂದು ಮನವಿಯನ್ನು ಅದು ಸಸ್ಪೆಂಡೆಡ್ ಮಾಡಿದೆ, ಅಂದರೆ ತಿರಸ್ಕಾರವನ್ನು ಮಾಡಿದೆ ತಾತ್ಕಾಲಿಕವಾಗಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಸರ್ಕಾರ ಅಂದರೆ ಅಂದರೆ ಕೀನ್ಯಾದ ಸರ್ಕಾರ ಮತ್ತು ಈ ಅದಾನಿ ಗ್ರೂಪಿನ ನಿಲುವೇನಾಗಿದೆ ಅಂತ ನೋಡೋಣ. ದ ಅದಾನಿ ಗ್ರೂಪ್ ಆರ್ಗ್ಯೂಸ್. ಸೊ ಇದೇನು ವಾದವನ್ನು ಮಾಡ್ತಾ ಇದೆ ಅಂತಂದರೆ ದ್ಯಾಟ್ ದ ಪ್ರೈವೇಟ್ಲಿ ಇನಿಷಿಯೇಟೆಡ್ ಪ್ರಪೋಸಲ್ ಈಸ್ ಇನ್ ಕೀನ್ಯಾಸ್ ಬೆಸ್ಟ್ ಇಂಟ್ರೆಸ್ಟ್. ಯಾಕಂದರೆ ಇಟ್ ಸೆಕ್ಯೂರ್ಸ್ ಟರ್ಮ್ಸ್ ಬಿಯಾಂಡ್ ಫೈನಾನ್ಷಿಯಲ್ ಕನ್ಸಿಡ್ರೇಷನ್. ಸೊ ಇದೇನು ಹೇಳುತ್ತಂದರೆ ಅಂದರೆ ಇದು ಪ್ರೈವೇಟಾಗಿ ಇದರಲ್ಲಿ ಇನ್ವಾಲ್ವ್ ಆಗುವಂಥದ್ದು ಈ ಕೀನ್ಯಾದ ದೃಷ್ಟಿಯಿಂದನೂ ಕೂಡ ಸೊ ಇದು ಒಳ್ಳೆಯದು ಅಂತ ಹೇಳಿ ಸೊ ಅದಾನಿ ಗ್ರೂಪ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಹಾಗೆ ವೈಲ್ ಆಲ್ಸೋ ಕ್ಲೇಮಿಂಗ್ ದ್ಯಾಟ್
ಓಪನ್ ಟೆಂಡರಿಂಗ್ ಈಸ್ ಟೈಮ್ ಕನ್ಸ್ಯೂಮಿಂಗ್, ಅಂದರೆ ಮುಕ್ತವಾಗಿ ಹರಾಜನ್ನು ಅಂದರೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಹರಾಜನ್ನು ಮಾಡುವಂಥದ್ದು ತುಂಬ ಇದು ಏನಾಗುತ್ತೆ ಅಂದರೆ ಒಂದು ವಿಳಂಬ ಆಗತ್ತೆ. ಆ್ಯಂಡ್ ಮೇ ರಿಸಲ್ಟ್ ಇನ್ ಪ್ಯೂರ್ಲಿ ಟ್ರಾನ್ಸಾಕ್ಷನಲ್ ಡೀಲ್. ಸೊ ಇದು ವಿಳಂಬ ಆಗೋದ್ರಿಂದ ಸೊ ಇದು ನಮ್ಮ ಒಂದು ಸಂಸ್ಥೆಗೆ ನೀಡಿರುವಂಥದ್ದು ಇದು ಏನಾಗಿದೆ ಅಂತಂದರೆ ಇದು ಸರಿಯಾಗಿದೆ ಅಂತ ಹೇಳಿ ಇವರು ವಾದವನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಸೊ ಈ ಒಂದು ಟಾಪಿಕ್ ನಮಗೆ ಇತ್ತೀಚೆಗೆ ಈ ದೆಹಲಿಯಲ್ಲಿ ಒಂದು ಕೋಚಿಂಗ್ ಸೆಂಟರ್ನಲ್ಲಿ ಒಂದು ನೆಲ ಮಹಡಿಯಲ್ಲಿ ಒಂದು ನೀರು ಅಂದರೆ ಈ ಮಳೆಗಾಲದ ಸಂದರ್ಭದಲ್ಲಿ ಮಳೆ ನೀರಿನಿಂದ ಅಂಡರ್ಗ್ರೌಂಡ್ನಲ್ಲಿರುವಂಥ ನೀರು ಪಾಸ್ ಆಗಿ ಏನಾಗಿತ್ತು ಅಂದರೆ ಅಲ್ಲಿ 3 ವಿದ್ಯಾರ್ಥಿಗಳು ಸಾವನ್ನು ಒಪ್ಪಿದ್ರು. ಸೊ ಹೀಗಾಗಿ ಇದರ ಕುರಿತಾಗಿರುವಂಥ ಟಾಪಿಕ್ ಇದು ಟ್ರಾಜಿಕ್ ಇನ್ಸಿಡೆಂಟ್. ಸೊ ಇಲ್ಲಿ ಟ್ರಾಜಿಕ್ ಇನ್ಸಿಡೆಂಟ್ ಅಂದರೆ ಮುಳುಗುವಿಕೆ. ಓಕೆ, ಮುಳುಗುವಿಕೆ ಕುರಿತಾಗಿರುವಂಥ ಟಾಪಿಕ್ ಇದು. 3 IAS aspirants drowned in the basement of their coaching center in New Delhi, Old Rajinder Nagar due to the negligence of lack of safety measures, highlighting the pervasiveness of drowning incidents. ಸೊ ಇಲ್ಲಿ ಡ್ರೌನಿಂಗ್ ಅಂತಂದರೆ ಮುಳುಗುವಿಕೆ. ಎಸ್, ಸೊ ಗ್ಲೋಬಲ್ ಇಶ್ಯೂ, ಜಾಗತಿಕವಾಗಿ ಕೂಡ ಇದನ್ನು ಯಾವ ರೀತಿ ಇದು ಕೂಡ ಏನಾಗಿದೆ ಅಂದರೆ ಈ ಮುಳುಗುವಿಕೆ ಅಥವಾ ಈ ಡ್ರೌನಿಂಗ್ ಅನ್ನುವಂಥದ್ದು ಏನಂತಂದರೆ ಇಲ್ಲಿ ಸಮಸ್ಯೆ ಆಗಿದೆ ಅಂತ ನೋಡೋಣ. ಸೊ ಡ್ರೌನಿಂಗ್ ಈಸ್ ಅ ಲೀಡಿಂಗ್ ಕಾಸ್ ಆಫ್ ಡೆತ್ ವರ್ಲ್ಡ್ ವೈಡ್. ಸೊ ಈ ಮುಳುಗುವಿಕೆ ಅನ್ನುವಂಥದ್ದು ಇದು ಕೂಡ ಏನಾಗಿದೆ ಅಂದರೆ ಜಾಗತಿಕವಾಗಿ ಒಂದು ಸಾವನ್ನುಂಟು ಮಾಡುವಂಥ ಘಟನೆ ಆಗಿದೆ. ಸೊ ವಿತ್ 2,36,000 lives lost annually, including 82,000 children aged 1 to 14. ಸೊ ಅಂದರೆ 1 ರಿಂದ 14 ವರ್ಷದ ಮಕ್ಕಳು ಕೂಡ ಈ ಮುಳುಗುವಿಕೆಯಲ್ಲಿ ಸಾವನ್ನಪ್ತಾ ಇದ್ದಾರೆ. ಹಾಗೆ ಮೇನಿ ಡ್ರೌನಿಂಗ್ಸ್ ಅಕರ್ ಡ್ಯೂ ಟು ದಿ ರೈಸಿಂಗ್ ಸೀಸ್. ಸೊ ಇದು ಮುಳುಗುವಿಕೆ ಅನ್ನುವಂಥದ್ದು ಯಾವ ಕಾರಣಕ್ಕಾಗಿ ಆಗತ್ತೆ ಅಂತಂದರೆ ಸಮುದ್ರದ ಮಟ್ಟ ಹೆಚ್ಚಾಗೋದ್ರಿಂದ, ಹಾಗೆ ಇಲ್ಲಿ ನಗರೀಕರಣದಿಂದ. ಸೊ ಇಲ್ಲಿ ನಗರೀಕರಣ ಯಾವ ರೀತಿ ಪರಿಣಾಮ ಆಗುತ್ತೆ ಅಂತಂದರೆ ದೆಹಲಿಯಲ್ಲಿ ನೀವು ನೋಡಿರ್ಬೋದು. ಅಂದರೆ ಸೊ ಇಲ್ಲಿ ಮೇನ್ ಕಾರಣ ಇದು ಕೂಡ ಅರ್ಬನೈಸೇಷನ್ಗೆ ಕಾರಣ ಆಗಿದೆ. ಅಂದರೆ ಅಲ್ಲಿ ಈ ನೀರು ಪಾಸ್ ಆಗಲಿಕ್ಕೆ ಯಾವುದೇ ರೀತಿಯ ಒಳಚರಂಡಿ ವ್ಯವಸ್ಥೆ ಅನ್ನೋಂಥದ್ದನ್ನು ಸರಿಯಾಗಿ ಅಲ್ಲಿ ನಿರ್ವಹಣೆ ಮಾಡಿರೋದಿಲ್ಲ. ಹಾಗೆ ಬಡತನ, ಅಂದರೆ ಇಲ್ಲೇನಾಗುತ್ತೆ ಅಂದರೆ ಬಡತನದ ಕಾರಣವಾಗಿ ಏನು ಮಾಡ್ತಾರೆ ಅಂತಾರೆ ಜನ ಇಲ್ಲಿ ಸ್ಲಮ್ ಏರಿಯಾಗಳಲ್ಲಿ ಒತ್ತತ್ತಾದ ಪ್ರದೇಶಗಳಲ್ಲಿ ವಾಸವನ್ನು ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಅಲ್ಲಿಯೂ ಕೂಡ ಪ್ರವಾಹದ ಕಾರಣವಾಗಿ ಮುಳುಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಎಸ್, ಸೊ ಈ ರೀತಿಯ ಒಂದು ಮುಳುಗುವಿಕೆಯಿಂದ ಹೆಚ್ಚಾಗಿ ಇದು ಯಾರ ಮೇಲೆ ಪರಿಣಾಮವನ್ನು ಬೀರುತ್ತೆ ಅಂತಂದ್ರೆ ಯಾರು ಇದಕ್ಕೆ ಸುಲಭ ಗುರಿ ಆಗ್ತಾರೆ ಅಂತಂದರೆ ಮಕ್ಕಳು, ಚಿಲ್ಡ್ರನ್, ಎಸ್ಪೆಷಲಿ ದೋಸ್ ಅಂಡರ್ 10. ಸೊ ಇಲ್ಲಿ ಇವರಿಗೆ ಯಾವುದೇ ರೀತಿಯ ಒಂದು ಈ ರೀತಿಯ ಒಂದು ಪರಿಸ್ಥಿತಿಯನ್ನು ಎದುರಿಸುವಂಥ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಇರೋದಿಲ್ಲ. ಸೊ ಹೀಗಾಗಿ ಸುಲಭವಾಗಿ ಗುರಿಯಾಗುವರಂತರೂ ಈ ಮಕ್ಕಳೇ ಆಗಿರ್ತಾರೆ. ಆರ್ ಮೋಸ್ಟ್ ಆಟ್ ರಿಸ್ಕ್ ಇನ್ ಕಂಟ್ರೀಸ್ ಲೈಕ್. ಸೊ ಇದರಲ್ಲಿ ಈ ರೀತಿಯ ಒಂದು ಅವಘಡಗಳು ಎಲ್ಲಿ ಹೆಚ್ಚಾಗಿ ಸಂಭವಿಸುತ್ತೆ ಅಂದರೆ ವಿಯೆಟ್ನಾಂ, ಉಗಾಂಡ ಮತ್ತು ಭಾರತದಲ್ಲಿ. ಚಿಲ್ಡ್ರನ್ ಫೇಸ್ ಡೇಂಜರಸ್ ಜರ್ನೀಸ್ ಟು ಸ್ಕೂಲ್. ಸೊ ಸ್ಕೂಲ್ಗೆ ಹೋಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಸೊ ಇಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ರಸ್ತೆಗಳಲ್ಲಿ ಏನಾಗುತ್ತೆ ಅಂದರೆ ಅಪಾರದ ಪ್ರಮಾಣದ ನೀರು ಅನ್ನುವಂಥದ್ದು ಫ್ಲೋ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಇಲ್ಲಿಯೂ ಕೂಡ ಏನಾಗುತ್ತೆ ಅಂದರೆ ಮಕ್ಕಳು ಮುಳುಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಎಸ್, ಸೊ ಹಾಗೆ ಈ ರೀತಿ ಏನು ಈ ಮುಳುಗುವಿಕೆಯಿಂದ ಆಗುವಂಥ ಸಾವುಗಳನ್ನ ಇಲ್ಲಿ ಹೆಚ್ಚಾಗಿ ಏನು ಮಾಡೋದಿಲ್ಲ ಅಂತಂದರೆ ಅವುಗಳನ್ನ ರಿಪೋರ್ಟನ್ನು ಮಾಡೋದಿಲ್ಲ. ಹಾಗೆ ಗ್ಲೋಬಲ್ ರೆಕಾಗ್ನೈಸೇಷನ್ WHO. ಸೊ ಅಂದರೆ ಇವುಗಳನ್ನ ನಾವು ಹೆಲ್ತ್ ಕ್ರಿಸಿಸ್ ಆಗಿ ಅಥವಾ ಆರೋಗ್ಯ ಬಿಕ್ಕಟ್ಟಾಗಿ ಇವುಗಳನ್ನ ಕನ್ಸಿಡರನ್ನು ಮಾಡೋದಿಲ್ಲ. ಬಟ್ ಇದನ್ನು ಏನು ಮಾಡುತ್ತೆ ಅಂದರೆ ಜಾಗತಿಕವಾಗಿ ಅಂದರೆ WHO ಅವರು ಏನು ಮಾಡ್ತಾರೆ ಅಂತಂದರೆ ಹಾಗೆ ಯುನೈಟೆಡ್ ನೇಷನ್ ಅಂದರೆ ವಿಶ್ವಸಂಸ್ಥೆದವರು ಏನು ಮಾಡಿದ್ದಾರೆ ಅಂತಂದರೆ ಈ ಡ್ರೌನಿಂಗ್ ಅನ್ನುವಂಥದ್ದನ್ನು ಅಥವಾ ಈ ಮುಳುಗುವಿಕೆ ಅನ್ನೋದನ್ನು ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಅಂದರೆ ಸಾರ್ವಜನಿಕ ಆರೋಗ್ಯ ಕಾಳಜಿಯಾಗಿ ಸೊ ಇದನ್ನು ಕೂಡ ಕನ್ಸಿಡರ್ ಮಾಡಿದ್ದಾರೆ. ಸೊ ಇದರ ಅರ್ಥ ಈ ರೀತಿ ಪಬ್ಲಿಕ್ ಹೆಲ್ತ್ ಕನ್ಸರ್ನ್ ಅಂತ ಘೋಷಣೆ ಮಾಡೋದ್ರಿಂದ ಏನಂತ ಸೊ ಇದರ ಕುರಿತು ನಾವು ಹೆಚ್ಚಿನ ಒಂದು ಆಸಕ್ತಿಯನ್ನು ಅಥವಾ ಈ ಮುಳುಗುವಿಕೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಎಸ್, ದ WHO 2014 ಗ್ಲೋಬಲ್ ರಿಪೋರ್ಟ್ ಆನ್ ಡ್ರೌನಿಂಗ್ ಪ್ರಿವೆನ್ಷನ್ ಆ್ಯಂಡ್. ಸೊ ಇದು ಕೂಡ ಒಂದು ರಿಪೋರ್ಟನ್ನು ರಿಲೀಸ್ ಮಾಡುತ್ತೆ. ಹಾಗೆ ವಿಶ್ವಸಂಸ್ಥೆದವರು ಇದರ ಕುರಿತು ಒಂದು ರಿಪೋರ್ಟನ್ನು ರಿಲೀಸನ್ನು ಮಾಡ್ತಾರೆ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಿವೆಂಟಿವ್ ಮೆಜರ್ಸ್ ಅಂದರೆ ಇದನ್ನು ತಡೆಗಟ್ಟಲಿಕ್ಕೆ ಯಾವೆಲ್ಲ ಒಂದು ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತಂದರೆ ಸೊ ಫಸ್ಟ್ ಫಾರ್ ಎಕ್ಸಾಂಪಲ್ ಇವಾಗ ವಿಯೆಟ್ನಾಂ ಫೋಕಸ್ ಆನ್ ಸ್ವಿಮ್ಮಿಂಗ್ ಲೆಸನ್ಸ್. ಸೊ ಅಂದರೆ ಶಾಲಾ ಒಂದು ಹಂತದಲ್ಲಿ ಏನು ಮಾಡಲಾಗುತ್ತೆ ಅಂದರೆ ವಿಯೆಟ್ನಾಂ ಸ್ಕೂಲ್ಗಳಲ್ಲಿ ಅವರಿಗೆ ಈ ಈಜುವಿಕೆಯ ಒಂದು
ಪಾಠವನ್ನು ಕಲಿಸ್ತಾರೆ. ಹಾಗೆ ಬಾಂಗ್ಲಾದೇಶದಲ್ಲಿ ಅಂಚಾಲ್ ಪ್ರೋಗ್ರಾಮ್ ಕೂಡ ಇದೆ. ಸೊ ಈ ರೀತಿಯ ಒಂದು ಪ್ರೋಗ್ರಾಮ್ಗಳಿಂದ ಅಂದರೆ ಬಾಂಗ್ಲಾದೇಶದಲ್ಲಿ ಈ ಅಂಚಾಲ್ ಪ್ರೋಗ್ರಾಮ್ನಿಂದ ಸೊ ಅಲ್ಲಿನ ಒಂದು ಮುಳುಗುವಿಕೆಯಿಂದ ಆಗುವಂಥ ಸಾವಿನ ಪ್ರಮಾಣ 88% ಕಡಿಮೆ ಆಗಿದೆ. ಸೊ ನೆಕ್ಸ್ಟ್ ಟಾಪಿಕ್ ಸೈಮಲ್ಟೇನಿಯಸ್ ಪೋಲ್ಸ್ ಅಂದರೆ ಏಕಕಾಲಿಕ ಚುನಾವಣೆಯ ಕುರಿತಾಗಿರುವಂಥ ಟಾಪಿಕ್ ಇದು. ಸೊ ಈ ಒಂದು ಏಕಕಾಲಿಕ ಚುನಾವಣೆಗೆ ಸೊ ಇಲ್ಲಿ ಯೂನಿಯನ್ ಕ್ಯಾಬಿನೆಟ್ ಏನು ಮಾಡಿದೆ ಅಂತಂದರೆ ಒಪ್ಪಿಗೆಯನ್ನು ನೀಡಿದೆ. ಸೊ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವಲ್, ದ ಯೂನಿಯನ್ ಕ್ಯಾಬಿನೆಟ್ accepted the recommendation of a committee led by the former president ರಾಮನಾಥ್ ಕೋವಿಂದ್. ಸೊ ಅಂದರೆ ಈ ಸೈಮಲ್ಟೇನಿಯಸ್ ಎಲೆಕ್ಷನ್ ಕುರಿತು ಒಂದು ಕಮಿಟಿಯನ್ನು ಫಾರ್ಮ್ ಮಾಡಲಾಗಿರುತ್ತೆ. ಸೊ ಅದು ಈ ಒಂದು ಮಾಜಿ ರಾಷ್ಟ್ರಪತಿ ಆಗಿರುವಂಥ ಪ್ರೆಸಿಡೆಂಟ್ ಯಾರು ರಾಮನಾಥ್ ಕೋವಿಂದ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸೊ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಲಾಗಿರುತ್ತೆ. ಸೊ ಈ ಒಂದು ಕಮಿಟಿ ಏನು ಮಾಡಿದೆ ಅಂದರೆ ಹಲವಾರು ರೆಕಮೆಂಡೇಷನ್ನ ಅಂದರೆ ಶಿಫಾರಸುಗಳನ್ನ ಮಾಡಿದೆ. ಈ ಶಿಫಾರಸುಗಳನ್ನ ಏನು ಮಾಡಿದೆ ಅಂತಂದರೆ ಆ ಯೂನಿಯನ್ ಕ್ಯಾಬಿನೆಟ್ ಇದಕ್ಕೆ ಒಪ್ಪಿಗೆಯನ್ನು ನೀಡಿದೆ. ಹಾಗೆ ಫಸ್ಟ್ ಇದು ಏನು ಪ್ರಪೋಸನ ಮಾಡಿತ್ತಂದರೆ ಸೊ ಪ್ರಪೋಸಿಂಗ್ ಸೈಮಲ್ಟೇನಿಯಸ್ ಎಲೆಕ್ಷನ್ ಆಫ್ ದ ಫಸ್ಟ್ ಒನ್ ಅಂದರೆ ಲೋಕಸಭಾ ಆ್ಯಂಡ್ ಸ್ಟೇಟ್ ಅಸೆಂಬ್ಲಿ ಆಟ್ ದ ಫಸ್ಟ್ ಸ್ಟೆಪ್. ಸೊ ಮೊದಲ ಹಂತವಾಗಿ ಸೊ ಇಲ್ಲಿ ಸೈಮಲ್ಟೇನಿಯಸ್ ಅಂದರೆ ಏಕಕಾಲದಲ್ಲಿ ನಾವು ಲೋಕಸಭೆ ಮತ್ತು ಈ ರಾಜ್ಯ ವಿಧಾನಸಭೆಗಳಿಗೆ ಎಲೆಕ್ಷನ್ ಕಂಡಕ್ಟ್ ಮಾಡಬೇಕನ್ನುವಂಥ ಪ್ರಸ್ತಾಪ. ಹಾಗೆ ಇದರ ನಂತರ ಫಾಲೋಡ್ ಬೈ ಮುನ್ಸಿಪಲ್ ಆ್ಯಂಡ್ ಪಂಚಾಯತ್ ಪೋಲ್ಸ್ ವಿದಿನ್ 100 days ಆಫ್ ದ ಜನರಲ್ ಎಲೆಕ್ಷನ್. ಅಂದರೆ ಈ ಲೋಕಸಭೆ ಮತ್ತು ಸ್ಟೇಟ್ ಅಸೆಂಬ್ಲಿ ಆದ ನಂತರ ಅಂದರೆ 100 ದಿನಗಳ ಒಳಗಾಗಿ ಮತ್ತು ಈ ಮುನ್ಸಿಪಲ್ ಮತ್ತು ಪಂಚಾಯತ್ಗಳಿಗೆ ನಾವು ಏಕಕಾಲದಲ್ಲಿ ಚುನಾವಣೆಯನ್ನು ನಡೆಸಬೇಕಂತ ಹೇಳಿ ಪ್ರಪೋಸನ್ನು ಮಾಡಲಾಗಿದೆ. ಹಾಗೆ ಇದಕ್ಕೆ ಪ್ರೈಮ್ ಮಿನಿಸ್ಟರ್ ಅವರು ಕೂಡ ಏನು ಮಾಡಿದ್ದಾರೆ, ಬೆಂಬಲವನ್ನು ನೀಡಿದ್ದಾರೆ. ಹಾಗೆ ಇದು ಏನಂತಂದರೆ ಒಂದು ಚುನಾವಣಾ ಸುಧಾರಣೆ ಅಂತ ಕೂಡ ಹೇಳಿದ್ದಾರೆ. ಸೊ ಅಂದರೆ ಈ ರೀತಿ ಮಾಡೋದ್ರಿಂದ ಏಕಕಾಲದಲ್ಲಿ ಈ ರೀತಿಯ ಒಂದು ಚುನಾವಣೆಯನ್ನು ಕಂಡಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಸರ್ಕಾರಕ್ಕೆ ಅಪಾರ ಪ್ರಮಾಣದ ಒಂದು ಆದಾಯ ಅಥವಾ ಇಲ್ಲಿ ಬೊಕ್ಕಸಕ್ಕೆ ಅದು ಹೊರೆಯಾಗಿ ಕಂಡುಬರೋದಿಲ್ಲ. ಸೊ ಹೀಗಾಗಿ ಏನಾಗುತ್ತೆ, ಇದೊಂದು ರೀತಿಯ ಸುಧಾರಣೆಯಾಗಿ ಕಂಡುಬರುತ್ತೆ. ಸೊ ಇದನ್ನು ಏನಂತಂದರೆ ಅಪೋಸಿಷನ್ ಅವರು ಏನು ಮಾಡ್ತಾರೆ ಅಂದರೆ ವಿರೋಧ ಪಕ್ಷದವರು ಇದನ್ನು ವಿರೋಧವನ್ನು ಮಾಡ್ತಾ ಇದ್ದಾರೆ. ಅಪೋಸಿಷನ್ ಸ್ಟ್ಯಾಂಡ್ಸ್ ಅಂದರೆ ಈ ಒಂದು ಶಿಫಾರಸಿಗೆ ಸಂಬಂಧಪಟ್ಟಂತೆ ವಿರೋಧ ಪಕ್ಷಗಳ ನಿಲುವು ಏನಂತಂದರೆ ಸೊ ಇವರು ಇದನ್ನು ಅನ್ಕಾನ್ಸ್ಟಿಟ್ಯೂಷನಲ್ ಅಸಂವಿಧಾನಿಕವಾಗಿದೆ ಅಂತ ಹೇಳಿ ಇದನ್ನು ಟೀಕೆಯನ್ನು ಮಾಡ್ತಾ ಇದ್ದಾರೆ. ಸೊ ಇಂಪ್ಲಿಮೆಂಟೇಷನ್ ಗ್ರೂಪ್ ಆ್ಯಂಡ್ ಇಂಪ್ಲಿಮೆಂಟೇಷನ್ ಗ್ರೂಪ್ ವಿಲ್ ಬಿ ಅಂದರೆ ಈ ಒಂದು ಅನುಷ್ಠಾನದ ಗ್ರೂಪನ್ನು ಕೂಡ ಇದನ್ನು ಜಾರಿಗೆ ರಚಿಸಲಾಗುತ್ತೆ. ಆ್ಯಂಡ್ ಇಂಪ್ಲಿಮೆಂಟೇಷನ್ ಗ್ರೂಪ್ ವಿಲ್ ಬಿ ಫಾರ್ಮ್ಡ್ ಟು ಅಡ್ವಾನ್ಸ್ ದಿ ರೆಕಮೆಂಡೇಷನ್ ಆಫ್ ದ ಕೋವಿಂಗ್ ಪ್ಯಾನಲ್ ಆ್ಯಂಡ್ ವಿತ್ ಡಿಟೇಲ್ ಡಿಸ್ಕಷನ್ ಪ್ಲ್ಯಾನ್ಡ್ ಅಕ್ರಾಸ್ ದ ಕಂಟ್ರಿ. ಅಂದರೆ ಏನು ಈ ರಾಮನಾಥ್ ಕೋವಿಂದ್ ಅವರು ಶಿಫಾರಸನ್ನು ಮಾಡಿರುವಂಥ ರೆಕಮೆಂಡೇಷನ್ ಏನಿದೆ ಅಲ್ವಾ, ಸೊ ಇವುಗಳನ್ನ ಏನು ಮಾಡುತ್ತೆ ಅಂದರೆ ವಿವರವಾಗಿ ಅವುಗಳನ್ನ ಸಾರ್ವಜನಿಕವಾಗಿ ಅವುಗಳನ್ನು ಡಿಸ್ಕಸ್ಸನ್ನು ಮಾಡಲಾಗತ್ತೆ. ಸೊ ಇದಕ್ಕೆ ಟೈಮ್ ಲೈನ್ ಅಂದರೆ ಇದನ್ನು ಡಿಸ್ಕಸ್ಸನ್ನು ಮಾಡಲಿಕ್ಕೆ ಯಾವುದೇ ರೀತಿಯ ಒಂದು ಗಡುವನ್ನು ಅಥವಾ ಇಲ್ಲಿ ಸಮಯದ ಒಂದು ಮಿತಿಯನ್ನು ಕೂಡ ಇಲ್ಲಿ ನೀಡಿಲ್ಲ. ಸೊ ನೆಕ್ಸ್ಟ್ ಇವಾಗ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್ನ ಡಿಸ್ಕಸ್ಸನ್ನು ಮಾಡೋಣ. ದ ಫಸ್ಟ್ ಒನ್ ಸ್ಪಾಟೆಡ್ ಡಿಯರ್. ಸೊ ಈ ಒಂದು ಚಿತ್ರದಲ್ಲಿ ನೋಡ್ಬೋದು ನೀವು ಸ್ಪಾಟೆಡ್ ಡಿಯರ್ ಅಂತಂದರೆ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಎಸ್, ಸೊ ಈ ಸ್ಪಾಟೆಡ್ ಡಿಯರ್ಗೆ ನಾವು ಚಿತಾಲ್ ಅಂತಲೂ ಕೂಡ ಕರಿತೀವಿ. ಸೊ ಇದು ಒಂದು ಭಾರತೀಯ ಒಂದು ಕಾಡುಗಳಲ್ಲಿ ಕಂಡುಬರುವಂಥ ಒಂದು ಕಾಮನ್ ಡಿಯರ್ ಸ್ಪೀಚೀಸ್ ಆಗಿದೆ. ಇದರ ಒಂದು ವೈಜ್ಞಾನಿಕ ಹೆಸರು ಏನಂತಂದರೆ ಆಕ್ಸಿಸ್ ಅಂತ ಕರಿತೀವಿ. ಸೊ ಇದು ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಇದು ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂದರೆ ಭಾರತೀಯ ಉಪಖಂಡಗಳಲ್ಲಿ ಸೊ ಇದು ಸ್ಥಳೀಯವಾಗಿರುತ್ತೆ. ಅಂದರೆ ಸೊ ಎಸ್ಪೆಷಲಿ ಇದು ಭಾರತ, ಶ್ರೀಲಂಕಾ, ಬಾಂಗ್ಲಾದೇಶ್, ಭೂತಾನ್ ಮತ್ತು ಪಾಕಿಸ್ತಾನದಲ್ಲಿ ಕೆಲವು ಪ್ರಮಾಣದಲ್ಲಿ ಕಂಡುಬರುತ್ತೆ. ಸೊ ಇದರ ಒಂದು ಲಕ್ಷಣಗಳನ್ನ ನೋಡೋದಾದರೆ ಸೊ ಇದು 35 ಇಂಚಸ್ ಹೈಟ್ ಇರುತ್ತೆ. ಹಾಗೆ ವೇಟ್ ಇದರದ್ದು 187 ಪೌಂಡ್ನಷ್ಟು ಇರುತ್ತೆ. ಎಸ್, ಹಾಗೆ ಇದು ಸ್ಪಾಟೆಡ್ ಡಿಯರ್ ಆರ್ ಸೆಕ್ಸುವಲಿ ಡೈಮೋರ್ಫಿಕ್ ಅಂದರೆ ಇದು ದ್ವಿರೂಪತೆ ಅಂದರೆ ಒಂದೇ ಜಾತಿ ಇರುತ್ತೆ. ಒಂದೇ ಜಾತಿಗೆ ಸೇರಿದಂಥ ಇಲ್ಲಿ ಏನಾಗುತ್ತೆ ಅಂದರೆ ವಿಭಿನ್ನ ರೂಪವನ್ನು ಹೊಂದಿರುತ್ತೆ. ಅಂದರೆ ಅದೇ ಜಾತಿಗೆ ಸೇರಿದಂಥ ಪ್ರಾಣಿಗಳಿದ್ದರೂ ಕೂಡ ಅವುಗಳು ವಿಭಿನ್ನ ರೂಪವನ್ನು ಹೊಂದಿರುತ್ತೆ. ಸೊ ಇದಕ್ಕೆ ನಾವು ಡೈಮೋರ್ಫಿಕ್ ಅಂತ ಕರಿತೀವಿ ಅಥವಾ ದ್ವಿರೂಪತೆ ಅಂತ ಕರಿತೀವಿ. ಸೊ ಇವುಗಳಲ್ಲಿ ಮೇಲ್ಸ್ ಆರ್ ಸಿಗ್ನಿಫಿಕೆಂಟ್ಲಿ ಲಾರ್ಜರ್ ದನ್ ಫೀಮೇಲ್ಸ್. ಸೊ ಇಲ್ಲಿ
ಈ ಗಂಡು ಜಿಂಕೆಗಳು ಏನಿರುತ್ತಲ್ವಾ, ಸೊ ಈ ಜಿಂಕೆಗಳು ಇಲ್ಲಿ ಈ ಹೆಣ್ಣು ಜಿಂಕೆಗಳಿಗಿಂತ ಏನಿರುತ್ತೆ ಅಂದರೆ ಅದು ತುಂಬ ದೊಡ್ಡದಾಗಿರುತ್ತೆ. ಹಾಗೆ ಇಲ್ಲಿ ಗಂಡು ಜಿಂಕೆಗಳು ಮಾತ್ರ ಏನು ಹೊಂದಿರುತ್ತೆ ಅಂತಂದರೆ ಇಲ್ಲಿ ಆ್ಯಂಟ್ಲರ್ಸನ್ನು ಹೊಂದಿರುತ್ತೆ, ಅಂದರೆ ಕೊಂಬುಗಳನ್ನು ಹೊಂದಿರುತ್ತೆ. ಹಾಗೆ ಇವುಗಳ ಒಂದು ಜೀವಿತಾವಧಿಯನ್ನು ನೋಡೋದಾದರೆ ಇವುಗಳು ಸುಮಾರು 20-30 ವರ್ಷಗಳ ಕಾಲ ಬದುಕಿರುತ್ತೆ. ಹಾಗೆ ಇವು ಕೂಡ ಏನಂತಂದರೆ ಒಂದು ಸೋಷಿಯಲ್ ಆ್ಯನಿಮಲ್ ಆಗಿದೆ, ಅಂದರೆ ಮಾನವನ ಜೊತೆ ಕೂಡ ಅಂದರೆ ಇವು ಕೂಡ ಏನಂತಂದರೆ ಎಲ್ಲ ಜೀವಿಗಳೊಂದಿಗೆ ಬೆರೆತು ತಮ್ಮ ಸಹಬಾಳ್ವೆಯನ್ನು ನಡೆಸುತ್ತೆ. ಸೊ ಇಲ್ಲಿ ಆಯುಷ್ಯನ್ ಒಂದು ಇದರಲ್ಲಿ ಇದಕ್ಕೆ ಯಾವ ಒಂದು ಸ್ಥಾನವನ್ನು ನೀಡಲಾಗಿದೆ ಅಂದರೆ ಲೀಸ್ಟ್ ಕನ್ಸರ್ನ್, ಅಂದರೆ ಇವು ಅಷ್ಟೊಂದು ಏನಂತಂದರೆ ಅಪಾಯಕ್ಕೆ ಒಳಗಾಗದಿರುವಂಥ ಜೀವಿಗಳಾಗಿವೆ. ಸೊ ನೆಕ್ಸ್ಟ್ ಟಾಪಿಕ್ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್. ಸೊ ಇದು ಒಂದು ಸ್ಟ್ಯಾಚ್ಯೂಟರಿ ಬಾಡಿ ಆಗಿದೆ. ಸ್ಟ್ಯಾಚ್ಯೂಟರಿ ಬಾಡಿ ಅಂತಂದರೆ ಶಾಸನಾತ್ಮಕ ಒಂದು ಸಂಸ್ಥೆ, ಅಂದರೆ ಇದನ್ನು ಒಂದು ಕಾಯ್ದೆ ಮೂಲಕ ಇದನ್ನು ಫಾರ್ಮ್ ಮಾಡಲಾಗಿರುತ್ತೆ. ಹಾಗಿದ್ರೆ ಯಾವ ಒಂದು ಕಾಯ್ದೆ ಅಂತಂದರೆ ಬೈ ದಿ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಅಡಿಯಲ್ಲಿ ಸೊ ಈ ಒಂದು ಬೋರ್ಡನ್ನು ಸ್ಥಾಪನೆಯನ್ನು ಮಾಡಲಾಗಿರುತ್ತೆ. ಸೊ ಇಟ್ ಈಸ್ ದ ರೆಸ್ಪಾನ್ಸಿಬಲ್ ಫಾರ್, ಸೊ ಇದರ ಕರ್ತವ್ಯವೇನಂತಂದರೆ ಈ ಒಂದು ಬಾಡಿಯ ಒಂದು ಕರ್ತವ್ಯವೇನಂತಂದರೆ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಗೈಡಿಂಗ್ ದಿ ಗೌರ್ಮೆಂಟ್ಸ್ ಡಿಸಿಷನ್ ಆನ್ ಮ್ಯಾಟರ್ ರಿಲೇಟೆಡ್ ಟು ವೈಲ್ಡ್ ಲೈಫ್ ಕನ್ಸರ್ವೇಷನ್. ಅಂದರೆ ಸರ್ಕಾರದ ಒಂದು ಇಲ್ಲಿ ವನ್ಯಜೀವಿಗಳ ಒಂದು ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಸರ್ಕಾರದ ನಿರ್ಧಾರಗಳಿಗೆ ಏನು ಮಾಡುತ್ತೆ ಅಂದರೆ ಇದು ಸಲಹೆಯನ್ನು ಅಥವಾ ಮಾರ್ಗದರ್ಶನವನ್ನು ನೀಡುತ್ತೆ. ಹಾಗೆ ಇಶ್ಯೂಯಿಂಗ್ ಅಪ್ರೂವಲ್ ಫಾರ್ ಪ್ರಾಜೆಕ್ಟ್ಸ್ ಇನ್ ಪ್ರೊಟೆಕ್ಟೆಡ್ ಏರಿಯಾ. ಸೊ ಈ ಒಂದು ಸಂರಕ್ಷಿತ ಪ್ರದೇಶಗಳಲ್ಲಿ ಏನಾದರೂ ಯಾವುದಾದ್ರು ಒಂದು ಪ್ರಾಜೆಕ್ಟ್ಗಳಿಗೆ ಅನುಮೋದನೆಯನ್ನು ನೀಡುವಂಥ ಸಂದರ್ಭದಲ್ಲಿ ಸೊ ಅದಕ್ಕೆ ಏನು ಮಾಡುತ್ತೆ ಅಂದರೆ ಅನುಮೋದನೆಯನ್ನು ನೀಡುತ್ತೆ. ಸೊ ಈ ಒಂದು ಮಂಡಳಿಯ ಈ ನ್ಯಾಷನಲ್ ಬೋರ್ಡ್ ವೈಲ್ಡ್ ಲೈಫ್ ಮಂಡಳಿಯ ಒಂದು ರಚನೆಯನ್ನು ಅಥವಾ ಸಂರಚನೆಯನ್ನು ನೋಡೋದಾದರೆ ಸೊ ಇದು ಒಂದು 47 ಮೆಂಬರ್ಗಳಿರುವಂಥ ಕಮಿಟಿ ಆಗಿದೆ. ಸೊ ಇದರ ಹೆಡ್ ಆಗಿರ್ತಾರೆ ಅಂತಂದರೆ ಇಲ್ಲಿ ಪ್ರಧಾನಮಂತ್ರಿಯವರು ಆಗಿರ್ತಾರೆ. ಹಾಗೆ ಇದರೊಟ್ಟಿಗೆ ಮಿನಿಸ್ಟರ್ ಆಫ್ ಎನ್ವಿರಾನ್ಮೆಂಟ್ ಕೂಡ ಇರ್ತಾರೆ. ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಆ್ಯಸ್ ವೈಸ್ ಪರ್ಸನ್ ಆಗಿ ಇವರು ಹಾಗೆ ಇದರೊಟ್ಟಿಗೆ ಇಲ್ಲಿ ಇನ್ ಅಡಿಷನ್ ಟು ಆಫೀಸಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ಕನ್ಸರ್ವೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ವೈಲ್ಡ್ ಲೈಫ್, ದ NBWL ಆಲ್ಸೋ ಹ್ಯಾಸ್ ದ ಚೀಫ್ ಆಫ್ ಆರ್ಮಿ ಸ್ಟಾಫ್. ಸೊ ಇಲ್ಲಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ಕೂಡ ಇದರಲ್ಲಿ ಇರ್ತಾರೆ. ಹಾಗೆ ಡಿಫೆನ್ಸ್ ಸೆಕ್ರೆಟರಿ ಆ್ಯಂಡ್ ಎಕ್ಸ್ಪೆಂಡಿಚರ್ ಸೆಕ್ರೆಟರಿ ಟು ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಇದರ ಮೆಂಬರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸೊ ನೆಕ್ಸ್ಟ್ ಕೊನೆಯದಾಗಿ ಹೌತೀಸ್ಗಳಂತ ಬರ್ತಾರೆ. ಸೊ ನಾವು ಪದೇ ಪದೇ ನ್ಯೂಸ್ ಪೇಪರ್ನಲ್ಲಿ ಅಂದರೆ ಈ ಇಸ್ರೇಲ್ ಮತ್ತು ಈ ಪ್ಯಾಲೆಸ್ತೈನ್ಗೆ ಸಂಬಂಧಪಟ್ಟಂತೆ ಏನಾದರೂ ಕಾನ್ಫ್ಲಿಕ್ಟ್ ಅಂತ ಬಂದಾಗ ನಾವಿಲ್ಲಿ ಮತ್ತು ಇಲ್ಲಿ ಯಮನ್ ಆಗಿರ್ಬೋದು ಇವುಗಳ ಬಂದಾಗ ಸೊ ಈ ಹೌತಿಗಳ ಬಗ್ಗೆ ನಾವು ನ್ಯೂಸ್ ಪೇಪರಲ್ಲಿ ಓದಿರ್ತೀವಿ. ಸೊ ಇಲ್ಲಿ ಹೌತಿಗಳಂತಂದರೆ ಯಾರು ಅಂತ ತಿಳ್ಕೊಳ್ಳೋಣ. ದ ಹೌತೀಸ್ ಆಫಿಷಿಯಲಿ ನೌನ್ ಆ್ಯಸ್ ಅನ್ಸಾರ್ ಅಲ್ಹಾ ಅಂತ ಕರೀತಾರೆ ಇವ್ರಿಗೆ. ಆರ್ ಆ್ಯನ್ ಇರಾನಿಯನ್ ಬ್ಯಾಕ್ಡ್ ಶಿಟ್ಟೆ ಮುಸ್ಲಿಂ ಮಿಲಿಟರಿ ಆ್ಯಂಡ್ ಪೊಲಿಟಿಕಲ್ ಮೂಮೆಂಟ್ಸ್ ಇನ್ ಯೆಮೆನ್. ಅಂದರೆ ಇವ್ರಿಗೆ ಈ ಹೌತಿಗಳಿಗೆ ಇಲ್ಲಿ ಇರಾನ್ ಬೆಂಬಲವನ್ನು ನೀಡುತ್ತೆ. ಸೊ ಇದು ಒಂದು ಏನಂತಂದರೆ ಮುಸ್ಲಿಂ ಮಿಲಿಟರಿ ಒಂದು ಗ್ರೂಪ್ ಆಗಿದೆ ಅಥವಾ ಗುಂಪಾಗಿದೆ. ಸೊ ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಯಮನ್ನಲ್ಲಿ ಕಂಡುಬರುತ್ತೆ. ಸೊ ಈ ಒಂದು ಹೌತಿ ಸಂಘಟನೆಯ ಇಟ್ಸ್ ಮೆಂಬರ್ ಹೂ ಸಬ್ಸ್ಕ್ರೈಬ್ ಟು ದ ಮೈನಾರಿಟಿ ಜೈದಿ ಸೆಕ್ಟ್ ಆಫ್ ಶಿಟ್ಟೆ ಇಸ್ಲಾಂ. ಸೊ ಇಲ್ಲಿ ಒಂದು ಮುಸ್ಲಿಂ ಸಮುದಾಯದಲ್ಲಿ ಅಂದರೆ ಈ ಶಿಟ್ಟೆ ಇಸ್ಲಾಂನಲ್ಲಿ ಸೊ ಇವರು ಜೈದೆ ಸೆಕ್ಟ್ ಅನ್ನುವಂಥ ಒಂದು ಮೈನಾರಿಟಿ ಗ್ರೂಪ್ಗೆ ಬಿಲಾಂಗ್ ಆಗಿರ್ತಾರೆ. ಸೊ ಇವರ ಒಂದು ಪ್ರತಿಪಾದನೆ ಏನಂತಂದರೆ ಅಡ್ವೊಕೇಟ್ ರೀಜನಲ್ ಆಟೋನಮಿ ಆಫ್ ಜೈದೀಸ್ ಇನ್ ದ ನಾರ್ದರ್ನ್ ಯೆಮೆನ್. ಅಂದರೆ ಈ ಯೆಮನ್ನ ಒಂದು ಈ ನಾರ್ದರ್ನ್ ಭಾಗದಲ್ಲಿ ವಾಸಿಸುವಂಥ ಈ ಜೈದಿಗಳಿಗೆ ಸೊ ಇಲ್ಲಿ ರೀಜನಲ್ ಆಟೋನಮಿ ಅಂದರೆ ಸೊ ಇಲ್ಲಿ ಪ್ರಾದೇಶಿಕ ಸ್ವಾಯತ್ತತೆ ಅಂದರೆ ಆ ಒಂದು ಪ್ರದೇಶವನ್ನು ಸೊ ಇವರಿಗೆ ಮೀಸಲಿಡಬೇಕಂತ ಹೇಳಿ ಈ ಹೌತಿಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ಶಿಟ್ಟೆ ಮುಸ್ಲಿಮ್ ಆರ್ ದ ಮೈನಾರಿಟಿ ಕಮ್ಯುನಿಟಿ ಇನ್ ದ ಇಸ್ಲಾಮಿಕ್ ವರ್ಲ್ಡ್. ಸೊ ಇಲ್ಲಿ ಇಸ್ಲಾಮಿಕ್ ಜಗತ್ತಿನಲ್ಲಿ ಈ ಶಿಟ್ಟೆ ಮುಸ್ಲಿಂ ಅನ್ನುವಂಥದ್ದು ಅಲ್ಪಸಂಖ್ಯಾತರಾಗಿದ್ದಾರೆ. ಹಾಗೆ ಸೊ ಈ ಜೈದಿಗಳಂತ ಬರ್ತಾರೆ. ಜೈದೀಸ್ ಆರ್ ಮೈನಾರಿಟಿ ಆಫ್ ಶಿಟ್ಟೆ. ಸೊ ಇವರು ಈ ಶಿಟ್ಟೆಗಳಲ್ಲಿ ಮತ್ತೆ ಏನಾಗ್ತಾರೆ, ಇವರು ಅಲ್ಪಸಂಖ್ಯಾತರಾಗಿರ್ತಾರೆ. ಸಿಗ್ನಿಫಿಕೆಂಟ್ಲಿ ಡಿಫರೆಂಟ್ ಇನ್ ಡಾಕ್ಟ್ರೈನ್ ಆ್ಯಂಡ್ ಬಿಲೀಫ್ ಫ್ರಮ್ ದ ಶಿಟ್ಟೆ ಹೂ ಡಾಮಿನೆಂಟ್ ಇನ್ ದ ಇರಾನ್. ಸೊ ಅಂದರೆ ಇವರು ಈ ಜೈದಿಗಳದ್ದು ಮತ್ತು ಈ ಶಿಟ್ಟೆಗಳದ್ದು ಏನಿರುತ್ತೆ ಅಂದರೆ ಸಿದ್ಧಾಂತಗಳಲ್ಲಿ ಕೆಲವೊಂದಿಷ್ಟು ವ್ಯತ್ಯಾಸಗಳನ್ನು ಕಂಡುಬರುತ್ತೆ. ಹಾಗೆ
ಈ ಶಿಟ್ಟೆ ಅನ್ನುವಂಥವ್ರು, ಸೊ ಈ ಜನಾಂಗ ಎಲ್ಲಿ ಕಂಡು ಬರುತ್ತೆ ಅಂದರೆ ಇರಾನ್, ಇರಾಕ್ ಮತ್ತು ಇತರ ಒಂದು ಪ್ರದೇಶಗಳಲ್ಲಿ ಕಂಡುಬರ್ತಾರೆ. ದೇ ಆರ್ ಇನ್ ಮೈನಾರಿಟಿ ಇನ್ ಯಮನ್, ಅಂದರೆ ಈ ಹೌತಿಗಳು ಸೊ ಇವರು ಅಲ್ಪಸಂಖ್ಯಾತರಾಗಿದ್ದಾರೆ. ಹಾಗೆ ಈ ಯಮನಲ್ಲಿ ಈ ಸುನ್ನಿ ಮುಸ್ಲಿಂ ಸಮುದಾಯ ಅಂತ ಬರುತ್ತೆ. ಸೊ ಇವ್ರು ಏನಿದ್ದಾರೆ ಅಂತಂದರೆ ಇಲ್ಲಿ ಬಹುಸಂಖ್ಯಾತರಾಗಿದ್ದಾರೆ, ಅಂದರೆ ಪ್ರಿಡಾಮಿನೆಂಟ್ಲಿ ಅಂದರೆ ಇವರು ಬಹುಸಂಖ್ಯಾತರಾಗಿದ್ದಾರೆ. ಸೊ ಈ ಶಿಟ್ಟೆ ಅನ್ನುವಂಥವ್ರು ಈ ಒಂದು ಜೈದಿ ಅನ್ನುವಂಥ ಸಮುದಾಯ ಇಲ್ಲಿ ಅಲ್ಪಸಂಖ್ಯಾತರಾಗಿ ಕಂಡುಬರ್ತಾರೆ. ಬಟ್ ದೇ ಆರ್ ಅ ಸಿಗ್ನಿಫಿಕೆಂಟ್ ಒನ್, ನಂಬರಿಂಗ್ ಇನ್ ದಿ ಹಂಡ್ರೆಡ್ಸ್ ಆಫ್ ಥೌಸಂಡ್ಸ್ ಆ್ಯಂಡ್ ಮೇಕಿಂಗ್ ಆಸ್ ಅ ಮಚ್ ಆಸ್ ಥರ್ಡ್ ಆಫ್ ದ ಓವರ್ ಆಲ್ ಪಾಪ್ಯುಲೇಷನ್. ಸೊ ಇವರು ಒಟ್ಟಾರೆ ಜನಸಂಖ್ಯೆಯಲ್ಲಿ 1/3 ಇದ್ದಾರೆ ಹೌತಿಗಳು. ಹಾಗಿದ್ರೆ ಈ ರೀತಿಯ ಒಂದು ಗ್ರೂಪ್ ಅನ್ನುವಂಥದ್ದು ಯಾವಾಗ ಫಾರ್ಮ್ ಆಗುತ್ತೆ ಅಂತಂದರೆ 1990ರಲ್ಲಿ ಫಾರ್ಮ್ ಆಗುತ್ತೆ. ಹಾಗಿದ್ರೆ ಈ ಜೈದಿ ಅಥವಾ ಈ ಶೆಟ್ಟಿ ಈ ಸಮುದಾಯಕ್ಕೆ ಈ ಹೌತಿ ಅನ್ನುವಂಥ ಹೆಸರು ಯಾಕೆ ಬರುತ್ತೆ ಅಂತಂದರೆ ಏನು ಈ ಒಂದು ಲೀಡರ್, ಈ ಹೌತಿಗಳ ಲೀಡರ್ ಯಾರು ಇರ್ತಾರೆ ಅಂತಂದರೆ ಹುಸೇನ್ ಅಲ್ ಹೌತಿ ಅಂತ ಬರ್ತಾರೆ. ಸೊ ಈ ಹೌತಿಯ ಒಂದು ಹೆಸರನ್ನು ಸೊ ಈ ಒಂದು ಸಂಘಟನೆಗೆ ಹೆಸರಾಗಿ ತೆಗೆದುಕೊಳ್ತಾರೆ. The Houthi movement began as an effort to maintain tribal autonomy in northern ಯಮನ್. ಅಂದರೆ ಇವರು ತಮ್ಮ ಆ ಒಂದು ಪ್ರದೇಶದ ಒಂದು ಸ್ವಾಯತ್ತತೆಗಾಗಿ ಬಯಸಿ ಇವರು ಹೋರಾಟವನ್ನು ಮಾಡ್ತಾರೆ. ಹಾಗೆ ಸೊ ಈ ಒಂದು ಭಾಗದಲ್ಲಿ ಅಂದರೆ ಈ ಮಿಡಲ್ ಈಸ್ಟ್ನಲ್ಲಿ ಸೊ ಇಲ್ಲಿ ವೆಸ್ಟರ್ನ್ ಅಂದರೆ ಪಾಶ್ಚಿಮಾತ್ಯ ದೇಶಗಳ ಒಂದು ಪ್ರಭಾವವನ್ನು ಅಥವಾ ಈ ಒಂದು ಹಸ್ತಕ್ಷೇಪವನ್ನು ಅಥವಾ ಪ್ರಾಬಲ್ಯವನ್ನು ಸೊ ಇವರು ವಿರೋಧವನ್ನು ಮಾಡ್ತಾರೆ. ದೇ ಹ್ಯಾವ್ ಬಿನ್ ಫೈಟಿಂಗ್ ಯಮನ್ ಸುನ್ನಿ ಮೆಜಾರಿಟಿ ಗೌರ್ಮೆಂಟ್ ಸಿನ್ಸ್ 2004. ಸೊ ಇಲ್ಲಿ 2004ರಿಂದ ಏನು ಮಾಡ್ತಾ ಇದ್ದಾರೆ ಅಂತಾರೆ, ಯಮನ್ನಲ್ಲಿರುವಂಥ ಈ ಸುನ್ನಿ ಒಂದು ಬಹುಸಂಖ್ಯಾತ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ಕೊತಾ ಬಂದಿದ್ದಾರೆ. ದ ಹೌತಿ ಟುಕ್ ಓವರ್ ದ ಯೆಮೆನಿ ಕ್ಯಾಪಿಟಲ್ ಸನಾ ಇನ್ ಸೆಪ್ಟೆಂಬರ್ 2014. ಸೊ 2014ರಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಯಮನ್ ಕ್ಯಾಪಿಟಲ್ ಆಗಿರುವಂಥ ಸನಾ ಮೇಲೆ ಇವರು ಸಂಪೂರ್ಣ ಒಂದು ಪ್ರಾಬಲ್ಯವನ್ನು ಸಾಧಿಸ್ತಾರೆ. ಹಾಗೆ ಸೀಸ್ಡ್ ಕಂಟ್ರೋಲ್ ಓವರ್ ದ ಮಚ್ ಆಫ್ ನಾರ್ದರ್ನ್ ಯಮನ್ ಬೈ 2016. ಸೊ 2016ರ ವೇಳೆಗೆ ಏನು ಮಾಡ್ತಾರೆ ಅಂತಂದರೆ ಈ ನಾರ್ದರ್ನ್ ಯಮನ್ನ ಬಹುಪಾಲು ಒಂದು ಪ್ರದೇಶಗಳ ಮೇಲೆ ಇವರು ಹತೋಟಿಯನ್ನು ಸಾಧಿಸ್ತಾರೆ. ಹಾಗೆ ಟುಡೇ ದ ಹೌತಿ ಸೀಕ್ ಅ ಗ್ರೇಟರ್ ರೋಲ್ ಇನ್ ದ ಯೆಮೆನಿ ಗೌರ್ಮೆಂಟ್ ಆ್ಯಂಡ್ ಕಂಟಿನ್ಯೂ ಟು ಅಡ್ವೊಕೇಟ್ ಫಾರ್ ದ ಜೈದಿ ಮೈನಾರಿಟಿ ಇಂಟ್ರೆಸ್ಟ್. ಸೊ ಈ ಒಂದು ಪ್ರದೇಶದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಈಗ ಫಾರ್ಮ್ ಆಗಿರುವಂಥ ಸರ್ಕಾರದ ಮೇಲೆ ಇವರು ಹೆಚ್ಚಿನ ಒಂದು ಪ್ರಭಾವವನ್ನು ಬೀರ್ತಾ ಇದ್ದಾರೆ. ಹಾಗೆ ಏನು ಈ ಹೌತಿ ಅಂದರೆ ಈ ಜೈದಿ ಕಮ್ಯುನಿಟಿಗೆ ಬಿಲಾಂಗ್ ಆಗಿರುವಂಥ ಸಮುದಾಯದ ಒಂದು ಇಂಟ್ರೆಸ್ಟನ್ನು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಅಡ್ವೊಕೇಟನ್ನು ಮಾಡ್ತಾ ಇದ್ದಾರೆ, ಅಂದರೆ ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ದ ಮೂಮೆಂಟ್ ಈಸ್ ನೌನ್ ಫಾರ್ ಇಟ್ಸ್ ವೈರಲೆಂಟ್ಲಿ ಆ್ಯಂಟಿ ಅಮೇರಿಕನ್ ಆ್ಯಂಡ್ ಆ್ಯಂಟಿ ಸೆಮೆಟಿಕ್ ರಿಯೋಟಿಕ್ಸ್. ಅಂದರೆ ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಅಮೇರಿಕನ್ರ ಅಂದರೆ ಈ ಒಂದು ಪ್ರದೇಶದಲ್ಲಿ ಇವರು ಕೂಡ ಏನು ಮಾಡ್ತಾ ಇದ್ದಾರೆ, ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಸೊ ಇವರು ವಿರುದ್ಧ ಕೂಡ ಹೋರಾಟವನ್ನು ಮಾಡುವಂಥ ಒಂದು ಉದ್ದೇಶವನ್ನು ಸೊ ಈ ಹೌತಿಗಳು ಹೊಂದಿದ್ದಾರೆ.